ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಹಿಜಾಬನ್ನು ಶಾಲೆಯಲ್ಲಿ ಮತ್ತೆ ವಾಪಸ್ ತರುವಂತಹದ್ದಕ್ಕೆ ಆದೇಶವನ್ನು ಮಾಡಿದೆ. ಇದನ್ನ ಎಲ್ಲ ಹಿಂದೂ ಸಂಘಟನೆಗಳು, ಎಲ್ಲ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಪ್ರತಿಭಟನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಇದು ಸಮಾನ ವಸ್ತ್ರಗಳು ಇರಬೇಕು ಅನ್ನುವಂಥದ್ದೇ ಸಂವಿಧಾನದ ಮೂಲ ಆಶಯ. ಆದರೆ ಇವತ್ತು ಮಕ್ಕಳಲ್ಲಿ ಭೇದ ಭಾವ ತುಂಬುವಂಥದ್ದು, ಅಲ್ಲಿ ಹಿಜಾಬ್ ನಡೆಯುತ್ತೆ, ಕೇಸರಿ ಶಾಲ್ ನಡೆಯೋದಿಲ್ಲ ಅನ್ನುವಂಥದ್ದು ತುಷ್ಟೀಕರಣದ ಪರಮಾವಧಿಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನು ಧಿಕ್ಕರಿಸ್ತಾ ಇದೆ. ಈ ನಡೆಯನ್ನ ಸರ್ಕಾರ ವಾಪಸ್ ತಗೊಳ್ಬೇಕು. ಈ ರೀತಿಯಾಗಿ ಅಸಮಾನತೆಯನ್ನು ಮಕ್ಕಳಲ್ಲಿ ಬಿತ್ತೋದಕ್ಕೆ ಎಲ್ಲ ಸಂಘಟನೆಗಳು ನಾವು ವಿರೋಧವನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ತಕ್ಷಣದಲ್ಲೇ ಇದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಕ್ರೀದ್ ಬರ್ತಾ ಇದೆ. ಈ ನಿಮಿತ್ತವಾಗಿ ಅವ್ಯಾಹತವಾಗಿ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ. ಕರ್ನಾಟಕದಲ್ಲಿ 2022ರ ಗೋಹತ್ಯಾ ನಿಷೇಧ ಕಾನೂನು ಜಾರಿ ಇದೆ. ಆಗಲೂ ಸಹ ಇವತ್ತು ಇಂಥ ಪ್ರಮಾಣದಲ್ಲಿ ಗೋಹತ್ಯೆಗಳು ನಡೀತಾ ಇದೆ. ಮಾನ್ಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಕಾನೂನನ್ನು ಪಾಲನೆ ಮಾಡಿ, ಇಲ್ಲದೇ ಹೋದರೆ ಅನಾಹುತಗಳಾದರೆ ನೀವೇ ಹೊಣೆ ಆಗಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವಂತಹದ್ದು ಸಹ ಇವತ್ತಿನ ಮನವಿ ಮುಖಾಂತರವಾಗಿ ಈ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಗೋಹತ್ಯೆ ನಿಷೇಧನ ಯಾವುದೇ ಸಂದರ್ಭದಲ್ಲೂ ಸಹ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಎಲ್ಲ ಸಂಘಟನೆಗಳು ಒಟ್ಟಾಗಿ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದೆ.